ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು 4ನೇ ಭಾಗ 2024ರ ನೆಟ್ ಕ್ವಶನ್ ಪ್ರಶ್ನೆ ಪತ್ರಿಕೆಯ 4ನೇ ಭಾಗ. ಇವತ್ತು ಪ್ರಶ್ನೆ ನಂಬರ್ 51. ಇಲ್ಲಿ ಭಾರತದ ಹಳೆಯ ಯೂನಿವರ್ಸಿಟಿಗಳ ಎಸ್ಟಾಬ್ಲಿಷ್ಮೆಂಟ್ ಕ್ರೊನಾಲಜಿಯಲ್ಲಿ ಕೇಳಿದಾರ್ರಿ. ಇಲ್ಲಿ ನೋಡ್ರಿ, ಫಸ್ಟ್ನೇದು ಯಾವ್ದು ಕೇಳಿದಾರಿ? ಬಾಂಬೆಯು, ಪಂಜಾಬ್, ಅಲಹಾಬಾದ್, ಪಟ್ನಾ, ದಿಲ್ಲಿ. ಸೊ ಕ್ರೊನಾಲಜಿಯಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ACBDE. ಬಾಂಬೆ ಫಸ್ಟು, ಅಲಹಾಬಾದು, ಪಂಜಾಬ್, ಪಟ್ನಾ, ಆಮೇಲೆ ದಿಲ್ಲಿ. ಸೊ ಇದನ್ನ ನಾವು ಸೀಕ್ವೆನ್ಸ್ ನಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್, ಅರೇಂಜ್ ದ ಫಾಲೋವಿಂಗ್ ಇವೆಂಟ್ಸ್ ಇನ್ ಕ್ರೊನಾಲಜಿ. ನೋಡ್ರಿ, ಇಲ್ಲಿವರೆಗೂ ನಾವು 1ರಿಂದ 50ವರೆಗೂ ನೋಡಿದಾಗ ಸ್ಟೇಟ್ಮೆಂಟ್ ಬೇಸು ಆಮೇಲೆ ಒನ್ ಲೈನರು ಕ್ವಶನ್ಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಆದ್ರೆ ಈಗ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಒಂದು 30 ತನ ಕ್ವಶನ್ಗಳು ನಾವೆಲ್ಲ ಕ್ರೊನಾಲಜಿಯಲ್ಲಿ ನೋಡ್ತೀವಿ. ಸೊ ಹಿಸ್ಟ್ರಿಯಲ್ಲಿ ಕ್ರೊನಾಲಜಿಗೆ ಎಷ್ಟು ಮಹತ್ವ ಇದೆ, ನಾವು ಅಧ್ಯಯನ ಮಾಡಬೇಕಾದ್ರೆ ಅದನ್ನ ಫ್ಯಾಕ್ಟ್ ಬೇಸ್ದಿಂದ ನೆನ್ಪಿಡಬೇಕು ಅಥವಾ ಇಯರ್ ಬೇಸ್ದಿಂದ ನೆನ್ಪಿಟ್ಕೋಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಎರಡನೇ ಕ್ವಶನ್ ನೋಡ್ರಿ, ಇದು ಕೂಡ ಕ್ರೊನಾಲಜಿ ಮೇಲೆ ಇದೆ. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಕ್ರೊನಾಲಜಿ ಆರ್ಡರ್. ಮುಸ್ಲಿಂ ಲೀಗ್ ಬಿಗೇನ್ಸ್ ಇನ್ ಎ ಡೈರೆಕ್ಟ್ ಆಕ್ಷನ್ ಇನ್ ಡೇ. ಆಮೇಲೆ ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಪಾಸ್ಡ್ ಬೈ ಹೌಸ್ ಆಫ್ ಕಾಮನ್ಸ್. ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ಪಾಸ್ಡ್ ಬೈ ಹೌಸ್ ಆಫ್ ಲಾರ್ಡ್ಸ್. ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ ರಿಸೀವ್ಡ್ ರಾಯಲ್ ಅಸೆಟ್. ಸೊ ಇವುಗಳ ಸೀಕ್ವೆನ್ಸ್ ಕೇಳಿದಾರ್ರಿ. ಇಲ್ಲಿ ನೋಡ್ರಿ, ಫಸ್ಟ್ನೇದು ಬರೋದು ಘಟನೆ ಮತ್ತು ಅವುಗಳ ದಿನಾಂಕ ಕನ್ನಡದಲ್ಲಿ ಹೇಳ್ಬೇಕಾದ್ರೆ. ಇಲ್ಲಿ ನೋಡ್ರಿ, ಇವೆಂಟ್ಸ್ನು ಕೂಡ 46, 47, 47, 40 ಅಂದ್ರೆ ಇಯರು 2 ವರ್ಷ ಇದೆ, ಆದ್ರೆ ಡೇಟ್ ವೈಸ್ ಕೇಳಿದಾರ್ರಿ ಹಿಸ್ಟ್ರಿಯಲ್ಲಿ. ಅದು ಇಂಪಾರ್ಟೆಂಟ್ ನೋಡ್ರಿ. ಮುಸ್ಲಿಂ ಲೀಗ್ ಬಿಗಿನ್ಸ್ ಡೈರೆಕ್ಟ್ ಆಕ್ಷನ್ ಡೇ ಆಗಸ್ಟ್ 16, 1946. ಹೌದಾ? ಮುಸ್ಲಿಂ ನೇರ ಕ್ರಿಯಾ ದಿನ ಅಂತ ಪ್ರಾರಂಭಿಸಿದ್ದು ಆಗಸ್ಟ್ 16, 1946. ಆಮೇಲೆ ಮಧ್ಯಂತರ ಸರ್ಕಾರ ಅಧಿಕಾರ, ಇಂಟ್ರಿಮ್ ಗೌರ್ಮೆಂಟ್ ಟೇಕ್ಸ್ ಆಫೀಸ್, ಮಧ್ಯಂತರ ಸರ್ಕಾರ ಅವಧಿ ವಹಿಸಿಕೊಂಡದ್ದು ಸೆಪ್ಟೆಂಬರ್ 2. ಇದು 46, ಇದು 46, ಆದ್ರೆ ಇದು ಸೆಪ್ಟೆಂಬರ್ 2, ಇದು ಆಗಸ್ಟ್ 16. ಸೊ ಇದು ಅಷ್ಟು ಸೂಕ್ಷ್ಮವಾಗಿ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌಸ್ ಆಫ್ ಕಾಮನ್ಸ್ ಅಂಗೀಕರಿಸಿದ ಭಾರತೀಯ ಸ್ವಾತಂತ್ರ್ಯ ಮಸೂದೆ ಜುಲೈ 15, 1947. ಹೌಸ್ ಆಫ್ ಲಾರ್ಡ್ಸ್ ಅಂಗೀಕರಿಸಿದ ಭಾರತೀಯ ಸ್ವಾತಂತ್ರ್ಯ ಮಸೂದೆ ಜುಲೈ 16, 1947. ಭಾರತೀಯ ಸ್ವಾತಂತ್ರ್ಯ ಮಸೂದೆ ರಾಯಲ್ ಒಪ್ಪಿಗೆ ಸಿಕ್ಕಿದ್ದು ಜುಲೈ 18, 1947. ಸೊ ಅದಕ್ಕಾಗಿ ಇತಿಹಾಸವನ್ನ ಅಧ್ಯಯನ ಮಾಡೋರು ಅದನ್ನ ಫ್ಯಾಕ್ಟ್ ಬೇಸ್ ಆಗಲಿ ಅಥವಾ ಡೇಟ್ ವೈಸ್ ಆಗಲಿ ನಾವು ನೆನ್ಪಿಡಬೇಕಾದ್ದು ಅನಿವಾರ್ಯ ಮತ್ತು ಅವಶ್ಯಕತೆ ಕೂಡ. ಸೊ ಇನ್ನು ನೋಡ್ರಿ, ನೆಕ್ಸ್ಟ್ ಕ್ವಶನ್ 53. ಅರೇಂಜ್ ದ ಫಾಲೋವಿಂಗ್ ಇವೆಂಟ್ಸ್ ಇನ್ ಕ್ರೊನಾಲಜಿ ಆರ್ಡರ್. Annie Besant published The New India. The Provisional Government of India established Kabul. Banaras Hindu University established. Sir G.S. Bose found the Bose Research Institute. The first all of Indian depressed class ಕಾನ್ಫರೆನ್ಸ್ ಹೆಲ್ಡ್. ಸೊ ಇದು ಕೂಡ ಕ್ರೊನಾಲಜಿಯಲ್ಲಿದೆ. ಇಲ್ಲಿ ನೋಡ್ರಿ, ಯಾವ್ದ್ಯಾವ್ದು ಬರುತ್ತೆ. ಫಸ್ಟ್ ಇದು ಸೀಕ್ವೆನ್ಸ್ ದಲ್ಲಿ ಇದನ್ನ ಮಾಡಿದಾರ್ರಿ, ಸೀಕ್ವೆನ್ಸೇ ಇದೆ ಇದು. ಇದರಲ್ಲಿ ಏನು ಮ್ಯಾಚ್ ಮಾಡುವ, ಯಾಕಂದ್ರೆ ಸರಿಯಾಗಿನೇ ಕೊಟ್ಟಿದ್ದಾರೆ ಅವರು. ನೋಡ್ರಿ, ಅನಿ ಬೆಸೆಂಟ್ ಪಬ್ಲಿಷ್ ಮಾಡಿದ್ದು, ಅನಿ ಬೆಸೆಂಟ್ ಅವರು ಬುಕ್ ಪಬ್ಲಿಷ್ ಮಾಡಿದ್ದು ನ್ಯೂ ಇಂಡಿಯಾ 1914ರಲ್ಲಿ. ಆಮೇಲೆ ಪ್ರಿವಿಷನಲ್ ಗೌರ್ಮೆಂಟ್ ಇನ್ ಇಂಡಿಯಾ ಎಸ್ಟಾಬ್ಲಿಷ್ ಇನ್ ಕಾಬೂಲ್ 15ರಲ್ಲಿ, 1915ರಲ್ಲಿ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ 1916ರಲ್ಲಿ. JS ಬೋಸ್ ಅವರು ಒಂದು ಯೂನಿವರ್ಸಿಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪಿಸಿದ್ದು 1917ರಲ್ಲಿ. ಅದೇ ದ ಫಸ್ಟ್ ಆಲ್ ಇಂಡಿಯನ್ ಡಿಪ್ರೆಸ್ಡ್ ಕ್ಲಾಸ್ ಕಾನ್ಫರೆನ್ಸ್ ಹೆಲ್ಡ್ ಇನ್ 1918ರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ 54ನೇ. ಅರೇಂಜ್ ದ ಫಾಲೋವಿಂಗ್ ಹಿಸ್ಟೋರಿಯನ್ ಕ್ರೊನಾಲಜಿ ಆರ್ಡರ್ ಅಕಾರ್ಡಿಂಗ್ ಟು ದ ಇಯರ್ ಆಫ್ ಬರ್ತ್. ನೋಡ್ರಿ, ಅವರು ಹುಟ್ಟಿದ ವರ್ಷವನ್ನ ಕ್ರೊನಾಲಜಿಯಲ್ಲಿ SK ಅಯ್ಯಂಗಾರ್, ರಾಧಾಕುಮಾರ್ ಮುಖರ್ಜಿ, ಜೈಸ್ವಾಲ್, ರಾಯ್ ಚೌಧರಿ, ಆಮೇಲೆ ಜೇನಾಥ್ ಸರ್ಕಾರ್. ಇಲ್ಲಿ ನೋಡ್ರಿ, ಯಾವ್ಯಾವ ಇಯರ್ದಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ಜನನ ವರ್ಷದಿಂದ ಕಾಲಾನುಕ್ರಮದಲ್ಲಿ ಜೋಡಿಸಿದ ಇತಿಹಾಸಕಾರರು ರಾಧಾ ಮುಕುಂದ್ ಮುಖರ್ಜಿ, ಜಾದುನಾಥ್ ಸರ್ಕಾರ್, SK ಅಯ್ಯಂಗಾರ್, KP ಜೈಸ್ವಾಲ್, HC ರಾಜಚೌಧರಿ. ಇವರು ಫಸ್ಟ್ ಬರೋದು ಯಾರ್ರಿ? ಮುಖರ್ಜಿ, ಮುಕುಂದ್ ಮುಖರ್ಜಿ 1884. ಆಮೇಲೆ ಜಾದು ಸರ್ಕಾರ 1870, 71ರಲ್ಲಿ. ಅಯ್ಯಂಗಾರು 1881ರಲ್ಲಿ.
ಜಸ್ವಾಲು. 92ರಲ್ಲಿ ರಾಯಚೌಧರಿ. ಈ ರೀತಿ ಇದೆ ರೀ ಸೀಕ್ವೆನ್ಸು. ನೆಕ್ಸ್ಟ್ 55 ಅರೇಂಜ್ ದ ಫಾಲೋವಿಂಗ್ ಚಾಪ್ಟರ್ಸ್ ಇನ್ ದ ಬುಕ್ ಆಫ್. ನೋಡ್ರಿ ಇಲ್ಲಿ, ಅರೇಂಜ್ ದ ಫಾಲೋವಿಂಗ್ ಚಾಪ್ಟರ್ ಇನ್ ದ ಬುಕ್ ಆಫ್ ವಾಟ್ ಈಸ್ ಹಿಸ್ಟ್ರಿ ಬೈ C.H. ಕ್ಯಾರ್ ಇನ್ ದ ಕ್ರೊನಾಲಜಿ ಆರ್ಡರ್. ಅವರು ಕ್ಯಾರ್ ಅವರು ಬರೆದಂತಹ ಬುಕ್ದಲ್ಲಿ, E.H. ಕಾರ್ ಅವರು ಬರೆದಂತ ವಾಟ್ ಈಸ್ ಹಿಸ್ಟ್ರಿ ಅನ್ನೋ ಬುಕ್ದಲ್ಲಿ ಅವರು ಯಾವ ರೀತಿಯ ಪಾಠಗಳನ್ನ ಆ ಬುಕ್ನಲ್ಲಿ ಇಟ್ಟಿದಾರ ಅನ್ನೋದನ್ನ ಕೇಳಿದಾರ್ರಿ. ಇಲ್ಲಿ ನೋಡ್ರಿ, ಜನವರಿ ಮಾರ್ಚ್ 1961ರಲ್ಲಿ ಕ್ಯಾಬ್ರಿಜ್ ವಿಶ್ವವಿದ್ಯಾಲಯ ನೀಡಲಾದ ಟ್ರೆವಿಲಿಯನ್ ಉಪನ್ಯಾಸಗಳಾಗಿ ಪ್ರಸ್ತುತಪಡಿಸಲಾದ ಪುಸ್ತಕವು ಸ್ಪಷ್ಟ ತಾರ್ಕಿಕ ಪ್ರಗತಿಯ ರಚನೆಯಾಗಿದ್ದು, ಅಧ್ಯಯನಗಳನ್ನ ಯಾವ್ಯಾವ ಚಾಪ್ಟರ್ಗಳನ್ನ ಅದರಲ್ಲಿ ಏನೇನು ಪಾಯಿಂಟ್ಸ್ ಅದಾವ ಅನ್ನೋದು ಕೇಳಿದಾರ್ರಿ. ಯಾರು? C.H. ಕಾರ್ ಅವರು ಬರೆದಂತ ವಾಟ್ ಈಸ್ ಹಿಸ್ಟ್ರಿ ಅನ್ನೋ ಬುಕ್ಕಿನದ ಚಾಪ್ಟರ್ಗಳು ಯಾವ್ಯಾವ ಇದಾವ ಸೀಕ್ವೆನ್ಸ್ ಅಲ್ಲಿ ಕೇಳಿದಾರ್ರಿ. ದ ಫಸ್ಟ್ ಚಾಪ್ಟರ್ ಏನಿದೆ ರೀ, ದ ಹಿಸ್ಟೋರಿಯನ್ ಇನ್ ದ ಫ್ಯಾಕ್ಟ್ಸ್. ಎರಡನೇ ಚಾಪ್ಟರ್ ಸೊಸೈಟಿ ಇನ್ ದ ಇಂಡಿವಿಜುವಲ್. ಮೂರನೇದು ಹಿಸ್ಟ್ರಿ, ಸೈನ್ಸ್ ಅಂಡ್ ಮಾರಾಲಿಟಿ. ನಾಲ್ಕನೇದು ಕಾಜೇಷನ್ ಇನ್ ಹಿಸ್ಟ್ರಿ, ಹಿಸ್ಟ್ರಿ ಇನ್ ಪ್ರೊಸೆಸ್. 5 ಚಾಪ್ಟರ್ಗಳು ಅದಾವ. ಸೊ ಇತಿಹಾಸಕಾರರು ಮತ್ತು ಅವರ ಸಂಗತಿಗಳು, ಸಮಾಜ ಮತ್ತು ವ್ಯಕ್ತಿ, ಇತಿಹಾಸ, ವಿಜ್ಞಾನ ಮತ್ತು ನೈತಿಕತೆ, ಇತಿಹಾಸದಲ್ಲಿ ಕಾರಣ, ಪ್ರಗತಿಗಾಗಿ ಇತಿಹಾಸ. E.H. ಕಾರ್ ಅವರು ಬರೆದ ವಾಟ್ ಈಸ್ ಹಿಸ್ಟ್ರಿ ಬುಕ್ನ ಇವು ಕ್ರಮಾನುಗತವಾಗಿ ಕ್ರಮದಲ್ಲಿ ಇತಿಹಾಸದ ಪಾಠಗಳನ್ನ ನಾವಲ್ಲಿ ನೋಡ್ತೀವಿ. ಆರನೇದು ವಿಚ್ ಆಫ್ ದ ಫಾಲೋವಿಂಗ್ ಸೈಟ್ಸ್ ಹ್ಯಾವ್ ಹೆಲ್ಡ್ ಸಿಲಿಂಡ್ರಲ್ ಸ್ಟೋನ್ ಡ್ರಿಲ್ ಇನ್ ದ ಹರಪ್ಪನ್ ಕಂಟೆಸ್ಟ್. ನೋಡ್ರಿ, ಅವ್ರೇನ್ ಕೇಳ್ತಾರ್ರಿ, ಎಲ್ಲಿ ಸಿಕ್ಕಿದ ಚಾಂದಾರೋ, ಹರಪ್ಪನ್, ಧೋಲವೀರ, ಮೊಹೆಂಜೋದಾರೋ, ಕಾಲಿಬಂಗಾಲ್. ಇಲ್ಲಿ ಕ್ವಶನ್ ಏನಿದೆ ನೋಡ್ರಿ, ಹಲವಾರು ಹರಪ್ಪನ್ ಪ್ರಮುಖ ಸ್ಥಾನಗಳಲ್ಲಿ ಸಿಲಿಂಡರ್ ಆಕಾರದ ಕಲ್ಲಿನ ಡ್ರಿಲ್ಗಳು ಪತ್ತೆಯಾಗಿವೆ. ಇದು ಕರಕುಶಲ ಉತ್ಪಾದನೆಗೆ ತಂತ್ರಜ್ಞಾನ ವ್ಯಾಪಕ ಬಳಕೆಯನ್ನು ಸೂಚಿಸ್ತೈತಿ. ನೋಡ್ರಿ, ಚಾಂದಾರೋ, ಹರಪ್ಪನ್, ಧೋಲವೀರ, ಮೊಹೆಂಜೋದಾರೋ ಮತ್ತು ಕಾಲಿಬಂಗಾಲ್ಗಳಲ್ಲಿ ಯಾವ ಸ್ಥಳಗಳಲ್ಲಿ ಸಿಲಿಂಡರ್ ಆಕಾರದ ಕಲ್ಲಿನ ಪತ್ತೆಯಾಗಿದವನ್ನ ಸೀಕ್ವೆನ್ಸ್ನಾಗ ಬರೆಯೋದು, ಇಲ್ಲದನ್ನ ಸ್ಕಿಪ್ ಮಾಡಬೇಕು. ABCD ಇದರಿ. ಈದಲ್ಲಿ ಕಾಲಿಬಂಗಾಲ್ ಬಿಟ್ಟು ಉಳಿದ ಎಲ್ಲ ಕಡೆ ಏನಾಗ್ಯಾವ್ರಿ, ಸಿಲಿಂಡರ್ ಆಕಾರದ ಕಲ್ಲಿನ ಡ್ರಿಲ್ಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಚಾಂದಾರೋದ ವ್ಯಾಪಕ ಮಣಿ ತಯಾರಿಕಾ ಉದ್ಯಮವನ್ನು ನೋಡ್ತೀವಿ, ಅಲ್ಲಿ ಡ್ರಿಲ್ ನಿರ್ಣಾಯಕವಾಗಿದ್ದು. ಹರಪ್ಪದಲ್ಲಿ ಕೊರೆಯುವ ತಂತ್ರಜ್ಞಾನ, ವಿವಿಧ ಕರಕುಶಲ ಪುರಾವೆಗಳು ಕಂಡುಬರುವುದನ್ನು ನೋಡ್ತೀವಿ. ಧೋಲವೀರದಲ್ಲೂ ಕೂಡ ನಾವು ನೋಡ್ತೀವಿ. ಮೊಹೆಂಜೋದಾರೋದಲ್ಲಿ ಕಲ್ಲಿನ ಡ್ರಿಲ್ಗಳ ಬಳಕೆಯನ್ನ ಪುರಾವೆಗಳು ಅತಿ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದ್ದನ್ನ ನೋಡ್ತೀವಿ. ಆದ್ರೆ ಕಾಲಿಬಂಗಾಲದಲ್ಲಿ ಇಂತಹ ಉಲ್ಲೇಖಗಳನ್ನ ನಾವು ನೋಡಿಲ್ಲ. ಸೊ 57ನೇ, ಹೂ ಅಮಾಂಗ್ ದ ಫಾಲೋವಿಂಗ್ ಟೀಚರ್ಸ್ ಇನ್ ಆಜೀವಿಕಾ ಸೆಕ್ಟ್. ಆಜೀವಿಕಾದಲ್ಲಿ ಬರುವಂತಹ ಟೀಚರ್ಸ್ಗಳ ಹೆಸರು. ಇಲ್ಲಿ ನೋಡ್ರಿ, ಪುರಾಣಕಶಪ, ಮಲ್ಲಿನಾಥ, ಪುಕುದ ಅತ್ತಾಯನ, ನಿಮಿನಾಥ, ಗೋಸಲ ಮುಸ್ಕಪುತ್ರ. ಗೋಸಲ ಮುಕ್ತಪುತ್ರ. ಇಲ್ಲಿ ನೋಡ್ರಿ, ಗೋಸಲ ಮುಸ್ಕಪುತ್ರನ ಸಾಂಪ್ರದಾಯಿಕವಾಗಿ ಆಜೀವಿಕ ಪಥದ ಸಂಸ್ಥಾಪಕನೆಂದು ಪರಿಗಣಿಸಲಾಗಿದೆ. ಪುರಾಣಕಶಪ, ಪುಕುಂದ ಕಾಂತಾಯನ ಕೆಲವು ಸಂಪ್ರದಾಯಗಳಲ್ಲಿ ಆಜೀವಿಕ ತತ್ವಶಾಸ್ತ್ರ ಶಾಲೆಯೊಂದಿಗೆ ಸಂಬಂಧಿಸಿದ ಶಿಕ್ಷಕರು ಮತ್ತು ನಾಯಕರು ಕೂಡ. ಆಮೇಲೆ ಮಲ್ಲಿನಾಥ, ನೇಮಿನಾಥ ಜೈನ ಧರ್ಮದ ತೀರ್ಥಂಕರರು. ಇಲ್ಲಿ ನೋಡ್ರಿ, ಈಗ ACE ಮಾತ್ರ ಗೋಸಾಲದ ಮಸ್ಕಿಪುತ್ರ, ಕಶ್ಯಪ ಮತ್ತು ಪೂಗದ ಕಾಂತಾಯನ ಇವ್ರ 3 ಜನ ಮಾತ್ರ ಎದಕ್ ಸಂಬಂಧಪಡ್ತಾರ್ರಿ, ಆಜೀವಿಕಾ ಸ್ಕೂಲ್ಗೆ ವಿಭಾಗಕ್ಕೆ ಸಂಬಂಧಪಟ್ಟವ್ರು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. 58 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಫ್ರಮ್ ಮಹಾಯಾನ ಗ್ರೇಟ್ ವೆಹಿಕಲ್. ಮಹಾಯಾನಕ್ಕೆ ಸಂಬಂಧಪಟ್ಟಂತ ಈ ಹೇಳಿಕೆಯಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ, ಅಂದ್ರೆ ಇದರಲ್ಲಿ ಕೆಲವೊಂದು ತಪ್ಪದಾವ, ಅದ್ರ ಕರೆಕ್ಟ್ ಯಾವ್ದಾವ ಅನ್ನೋದು ನಾವು ಐಡೆಂಟಿಫೈ ಮಾಡ್ಬೇಕಾಗೈತಿ. ಇವೇ ನಾನು ಹೇಳೋದು ನಿಮಗೆ ಪದೇ ಪದೇ ಕರೆಕ್ಟಾ, ರಾಂಗಾ ಅಥವಾ ಇನ್ಕರೆಕ್ಟಾ, ಇವು ಏನ್ ಮ್ಯಾಜಿಕಲ್ ವರ್ಡ್ಸ್ ಇರ್ತಾವ್ರಲ್ಲ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು, ಲೇಟ್ ಆದ್ರೂ ಅರ್ಥ ಮಾಡ್ಕೊಂಡು ಓದಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಇವತ್ತಿಂದನೇ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಎಕ್ಸಾಮ್ ಟೈಮ್ದಲ್ಲಿ ನಮಗೆ ಆ ಮ್ಯಾಜಿಕ್ ವರ್ಡ್ಸ್ಗಳು ಬೇಗ ಐಡೆಂಟಿಫೈಡ್ ಆಗ್ತಾವ. ಸೊ ಆನ್ಸರ್ ಅನ್ನ ನಾವು ಸುಲಭವಾಗಿ ರೀಚ್ ಮಾಡಬಹುದು. ಇಲ್ಲಿ ನೋಡ್ರಿ, ಒಂದನೇದು ಏನ್ ಹೇಳ್ತಾರೆ, ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ರೀ, ದ ಇನ್ವರ್ಸ್ ಆಫ್ ದ ಗ್ರೇಟ್ ವೆಹಿಕಲ್ ಕಂಟೇನ್ಸ್ ನ್ಯೂಮರಸ್ ಬೋಧಿಸತ್ವ. ಇಲ್ಲಿ ನೋಡ್ರಿ ಕೆಳಗೆ,
ಮಹಾಯಾನದ ವಿಶ್ವವು ಹಲವಾರು ಬೋಧಿಸತ್ವವನ್ನು ಒಳಗೊಂಡಿದೆ. ಹೌದು, ಮಹಾಯಾನದಲ್ಲಿ ಬೌದ್ಧ ಧರ್ಮದ ಅನೇಕ ಜೀವಿಗಳಿಗೆ ಸಹಾಯ ಮಾಡುವ ಆಕಾಶ ಬೋಧಿಸತ್ವಗಳ ವಿಶಾಲ ಸಮೂಹ. ಹೌದು, ಒಂದನೇ ಸ್ಟೇಟ್ಮೆಂಟ್ ಸರಿ ಇದೆ. ಅವಲೋಕೇಶ್ವರ ದೈವಿಕ ಬುದ್ಧ. ಅವಲೋಕೇಶ್ವರ ಒಬ್ಬ ಪ್ರಮುಖ ಬೋಧಿಸತ್ವ. ಕರುಣೆಯನ್ನು ಅದನ್ನು ಗೌತಮ ಬುದ್ಧನಿಗೆ ಕಂಪೇರ್ ಮಾಡಿ ಹೋಲಿಸಲಾಗಿದೆ. ಇಲ್ಲಿ ನೋಡ್ರಿ, ಅವಲೋಕೇತೇಶ್ವರ ದೈವಿಕ ಬುದ್ಧ. ಅವಲೋಕೇತೇಶ್ವರ ಏನಿದೆ, ಅವಲೋಕೇತೇಶ್ವರ ದೈವಿಕ ಬುದ್ಧ, ಅವನನ್ನ ಗೌತಮ ಬುದ್ಧನಿಗೆ ಉಲ್ಲೇಖ ಮಾಡಿದ್ದೇನ ಅಂತ ಕೇಳ್ತಾರೆ. ಕರುಣೆ ಮತ್ತು ಬೋಧಿಸುತ್ತ ಸಾಮಾನ್ಯವಾಗಿ ಸಿದ್ಧಾರ್ಥ ಗೌತಮನಂತೆ ದೈವಿಕ ಬುದ್ಧ ಎಂದು ಉಲ್ಲೇಖಿಸಲಾಗುವುದಿಲ್ಲ ಮಾಡಿಲ್ಲ ಅಂತ್ರಿ. ಎರಡನೇ ಸ್ಟೇಟ್ಮೆಂಟ್ ತಪ್ಪು. ಬೋಧಿಸತ್ವವನ್ನು ಕರುಣೆಯ ಮನೋಭಾವ ಮಾತ್ರವಲ್ಲದೆ ದುಃಖದ ಮನೋಭಾವ ಆಗಿದೆ. ಸರಿ, ಹೌದು. ನಾಲ್ಕನೇ, ಪ್ರತಿಯೊಬ್ಬ ಜೀವಿಯು ತನ್ನೊಳಗೆ ದೀಪವಾಗಿರಬೇಕು, ತನ್ನದೇ ಆದ ಮೋಕ್ಷವನ್ನು ಸಾಧಿಸಬೇಕು. ಈ ಹೇಳಿಕೆಯು ಮಹಾಯಾನದಲ್ಲ, ಮಹಾಯಾನಕ್ಕೆ ಸಂಬಂಧಪಡಂಗಿಲ್ರಿ. ಅರ್ಹತೆ ವರ್ಗಾವಣೆ ಕಲ್ಪನೆ ಈ ಶಾಲೆಯ ವಿಶೇಷವಾಗಿದೆ. ಇದು ಸರಿ. ಸೊ ಆನ್ಸರ್ ಏನಾಗುತ್ತೆ ರೀ? ಎ, ಸಿ ಮತ್ತೆ ಇ ಮಾತ್ರ ಆಗತ್ತೆ. 59ನೇ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಟ್ರೂ ಇನ್ ದ ಸಂಗಮ ಏಜ್. ನೋಡ್ರಿ, ಸಂಗಮ ಏಜ್ ಟೈಮ್ದಲ್ಲಿಯ ಚಟುವಟಿಕೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಕ್ಟಿವ್ ಸ್ಟೇಟ್ಮೆಂಟ್ ಕೇಳತ್ತಾರ್ರಿ. ಕರೆಕ್ಟ್ ಯಾವ್ದಿದೆ ಅಂತ ಕೇಳ್ತಾರ್ರಿ ಅವರು. ಇಲ್ಲಿ ನೋಡ್ರಿ, ವ್ಯಾಪಾರ ಚಟುವಟಿಕೆ ಕೆಲವು ನಗರ ಪ್ರದೇಶಗಳ ಹೊರಹೊಮ್ಮುವಿಕೆಗೆ ಕಾರಣವಾಗಿರುತ್ತೆ. ತಮಿಳು ಬ್ರಾಹ್ಮಿ ಶಾಸನಗಳು ತಮಿಳು ಗ್ರಾಮೀಣ ಜೀವನದ ಅಂಶಗಳ ಸಂಕ್ಷಿಪ್ತ ನೋಟವನ್ನು ನೀಡ್ತಾವ. ಆಡಳಿತಗಾರರು ತಮ್ಮ ಜೀವನೋಪಾಯಕ್ಕಾಗಿ ಕಪ್ಪು ಕಾಣಿಕೆ ಮತ್ತು ಲೂಟಿಯನ್ನು ಅವಲಂಬಿಸಿದ್ದರು. ಆಡಳಿತಗಾರರು ಕೃಷಿ ಬಯಲು ಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ರು. ಸಂಗಮ ಯುಗವು ಬುಡಕಟ್ಟು ಮುಖ್ಯಸ್ಥರ ಯುಗವಾಗಿತ್ತು. ಸಂಗಮ ಯುಗವು ಬುಡಕಟ್ಟು ಮುಖ್ಯಸ್ಥರ ಯುಗವಾಗಿತ್ತು. ಇದರಲ್ಲಿ ಯಾವ್ದು ಸರಿ ಇದೆ ಅಂತ ಕೇಳತ್ತಾರ್ರಿ ಅವರು. ಅದರಲ್ಲಿ ಎ, ಬಿ, ಸಿ, ಡಿ ಇಲ್ಲ, ಇ ಸರಿ ಇದೆ ನೋಡ್ರಿ. ಎ, ಬಿ, ಸಿ ಹೇಳಿಕೆಯು ಸಂಗಮಯುಗಕ್ಕೆ ನಿಜವಾಗಿದೆ. ಇಲ್ಲಿ ನೋಡ್ರಿ, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಚಟುವಟಿಕೆಗಳು ಕೆಲವು ನಗರ ಪ್ರದೇಶಗಳು, ಬಂದರುಗಳು, ಪಟ್ಟಣಗಳ ಹೊರಹೊಮ್ಮುವಿಕೆಗೆ ಕಾರಣವಾಗತ್ತೆ. ತಮಿಳು ಬ್ರಾಹ್ಮಿ ಶಾಸನಗಳು ಗ್ರಾಮ ಜೀವನವನ್ನು ಒಳಗೊಂಡಂತೆ ಪ್ರಾಚೀನ ತಮಿಳು ಜೀವನದ ವಿವಿಧ ಅಂಶಗಳ ಬಗ್ಗೆ ಸಂಕ್ಷಿಪ್ತ ನೋಟವನ್ನು ನಮಗೆ ಒದಗಿಸ್ತಾವ. ಮುಖ್ಯ ಪ್ರಭುತ್ವಗಳ ಆಡಳಿತಗಾರ ತಮ್ಮ ಜೀವನೋಪಾಯಕ್ಕಾಗಿ ದಾಳಿಗಳ ಮೂಲಕ ಪಡೆದ ಗೌರವ, ಲೂಟಿ ಹಂತ ಅನಿಯಮಿತ ಆದಾಯದ ಮೂಲವನ್ನು ಹೆಚ್ಚಾಗಿ ಅವಲಂಬಿಸಿದ್ದರು. ನೋಡ್ರಿ, ಮುಖ್ಯ ಪ್ರಭುತ್ವದ ಆಡಳಿತಗಾರರು ತಮ್ಮ ಜೀವನೋಪಾಯಕ್ಕಾಗಿ ದಾಳಿಗಳ ಮೂಲಕ ಪಡೆದ ಗೌರವ ಮತ್ತು ಲೂಟಿ ಹಂತ ಅನಿಯಮಿತ ಆದಾಯ ಮೇಲೆ ಅವಲಂಬಿಸಿರುವುದನ್ನ ನಾವು ನೋಡ್ತೀವಿ. ಆಮೇಲೆ ಸಂಗಮ ಇವು ವ್ಯಾಪಕವಾಗಿ ಅಧಿಕಾರಶಾಹಿ ನಿಯಂತ್ರಣ ಹೊಂದಿರುವ ಪೂರ್ಣ ಪ್ರಮಾಣದ ರಾಜ್ಯಗಳಿಗಿಂತ ಬುಡಕಟ್ಟು ಪ್ರಭುತ್ವ ಹೊಂದಿತ್ತು. ಹೇಳಿಕೆ ಡಿ ತಪ್ಪಾಗಿದೆ. ಏಕೆಂದರೆ ಆಡಳಿತ ಕೃಷಿ ಬಯಲು ಪ್ರದೇಶದ ಮೇಲೆ ಕೇಂದ್ರೀಕೃತ ನಿಯಂತ್ರಣ ಹೊಂದಿರಲಿಲ್ಲ. ನಿಯಂತ್ರಣವು ಹೆಚ್ಚಾಗಿ ಸ್ಥಳೀಯಗೊಳಿಸಲಾಗಿದ್ದು ವಿವಿಧ ಮುಖ್ಯಸ್ಥರಲ್ಲಿ ವಿಭಜಿಸಲಾಗಿತ್ತು. ಸೊ 60ನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ಯೋಗಿನಿ ಟೆಂಪಲ್ ಆಫ್. ನೋಡ್ರಿ, ಯಾವ್ದು ಇದು? ಯೋಗಿನಿ ಟೆಂಪಲ್ ಬಗ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳತ್ತಾರ್ರಿ. ಇವು ಶಕ್ತಿ ಆರಾಧನೆಯೊಂದಿಗೆ ಸಂಬಂಧ ಹೊಂದಿವೆ. ಸಾಮಾನ್ಯವಾಗಿ ಇಂತಹ ದೇವಾಲಯಗಳು ಪ್ರಾರ್ಥನಾ ಮಂದಿರಗಳನ್ನು ಹೊಂದಿರುವ ಬಾಹ್ಯ ಸ್ತಂಭಾಕಾರದ ಸುತ್ತುವರಿದ ವೃತ್ತಾಕಾರದ ಅಗಲ ಆಕಾರ ಹೊಂದಿವೆ. ಇಂತಹ ದೇವಾಲಯಗಳು ಸಾಮಾನ್ಯವಾಗಿ ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತವೆ. ಖಜುರಾಹೋದಲ್ಲಿ ಚೋನ್ಸಾತ್ ಯೋಗಿನಿ ದೇವಾಲಯವು ದೀರ್ಘ ವೃತ್ತಾಕಾರ ಯೋಜನೆಯಲ್ಲಿದೆ. ಖಜುರಾಹೋದಲ್ಲಿ ಕಂಡುಬರುವ ಚೋನ್ಸಾತ್ ಯೋಗಿನಿ ಟೆಂಪಲ್ ಬಗ್ಗೆ ಸ್ಟೇಟ್ಮೆಂಟ್ಗಳ್ರಿ ಇವು. ಇವು 64 ಯೋಗಿನಿಯರ ಚಿತ್ರವನ್ನ ಪ್ರತಿಷ್ಠಾಪಿಸಿವೆ. ಡಿ ಒಂದು ತಪ್ಪಿದೆ ಅಂತೆ, ಉಳಿದು ಎ, ಬಿ, ಸಿ ಕರೆಕ್ಟ್ ಇದಾವ್ರಿ. ಡಿ ಏನ್ರಿ? ಖಜುರಾಹೋದಲ್ಲಿ ಚೋನ್ಸಾತ್ ಯೋಗಿನಿ ದೇವಾಲಯ ವೃತ್ತಾಕಾರದಲ್ಲಿ ಯೋಜನೆಯಲ್ಲಿ ಐತಿ ಅಂತ ಹೇಳ್ತಾರೆ. ಅದು ತಪ್ಪು ಇದೆ. ಇಲ್ಲೇನ್ ಹೇಳ್ತಾರೆ ನೋಡ್ರಿ, ಎ, ಬಿ, ಸಿ ಹೇಳಿಕೆಯು ಸರಿಯಾಗಿ. ಇವು ಶಕ್ತಿಯ ಆರಾಧನೆಗೆ ಸಂಬಂಧ ಹೊಂದಿವೆ. ಆಮೇಲೆ ಬಿ, ಇಂಥ ಪ್ರಾರ್ಥನಾ ಮಂದಿರಗಳು ಬಾಹ್ಯ ಕೊಲೋಡಿನ್ ಸುತ್ತುವರಿದ ತೆರೆದ ವೃತ್ತಾಕಾರದ ಆಕಾರವನ್ನು ಹೊಂದಿದವ. ಸಿ, ದೇವಾಲಯಗಳು ಸಾಮಾನ್ಯವಾಗಿ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತವೆ. ಡಿ, ಖಜುರಾಹೋದಲ್ಲಿ ಚೋನ್ಸಾತ್ ಯೋಗಿನಿ ದೇವಾಲಯವು ಅಂಡಾಕಾರದಲ್ಲಿದೆ. ಈ ಹೇಳಿಕೆ ತಪ್ಪಾಗಿದೆ. ಖಜುರಾಹೋ ದೇವಾಲಯ ಯೋಜನೆಯು ಆಯತಾಕಾರದಲ್ಲಿದಾವ, ಅಂಡಾಕಾರದಲ್ಲಿ ಇರದೆ ಖಜುರಾಹೋ ದೇವಾಲಯ ಯೋಜನೆಗಳು ಆಯತಾಕಾರದಲ್ಲಿರುವುದರಿಂದ ಸ್ಟೇಟ್ಮೆಂಟ್ ಡಿ ತಪ್ಪಾಗಿದೆ. ಇವರು 64 ಯೋಗಿನಿಯರ ಚಿತ್ರಗಳನ್ನು ಪ್ರತಿಷ್ಠಾಪಿಸಲಾಗಿದ್ದಾರೆ. ಚೌನತ್ ಎಂಬ ಹೆಸರು ದೇವಾಲಯದಲ್ಲಿ ಇರಿಸಲಾಗಿದೆ. ಚೌಸತ್, ಅದಕ್ಕಾಗಿಯೇ ಅದನ್ನ ಚೌಸತ್ ಅಂತ ಹೇಳಿ ಆ ದೇವಾಲಯಕ್ಕೆ ಹೆಸರಿಟ್ಟಿದ್ದಾರಂತೆ.
ಆಯ್ತಾ. ನೆಕ್ಸ್ಟ್ ನೋಡ್ರಿ 61 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ವಲ್ಲಭಾಚಾರ್ಯ ಈಸ್ ಕರೆಕ್ಟ್. ವಲ್ಲಭಾಚಾರ್ಯರ ಕುರಿತಂತಹ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡ್ರಿ. ಅವ್ರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ? ಅವರು ಶೈವ ಮತದ ತೀವ್ರ ಪ್ರತಿಪಾದಕರಾಗ್ಯಾರ, ಮಥುರಾ ಬಳಿ ಜನಿಸಿದಾರ, ತೆಲುಗು ಬ್ರಾಹ್ಮಣರಾಗಿದ್ದಾರ, ಕೃಷ್ಣ ದೇವರಾಯನ ಸ್ಥಾನಕ್ಕೆ ಭೇಟಿ ನೀಡಿದಾರ, ಏಕತ್ವವನ್ನ ಶುದ್ಧ ಅದ್ವೈತವಾದ ಅಂತ ಹೇಳಿ ಕರೆಯಲಾಗತ್ತೆ. ಇವರ ಏಕತ್ವವಾದನ್ನ ಶುದ್ಧ ಮತ್ತು ಐದತ್ವ ಅಂತೇಳಿ ಕೃಷ್ಣದೇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು, ತೆಲುಗು ಬ್ರಾಹ್ಮಣ, ಮಥುರಾ ಬಳಿ ಮತ್ತು ವೈಶವ. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳಾಕ್ತಾರೆ. ಯಾವ ಕರೆಕ್ಟ್ ಇದಾವ ಅದನ್ನಷ್ಟೇ ನಾವು ಮಾರ್ಕ್ ಮಾಡಬೇಕು. ಸಿ ಡಿ ಕರೆಕ್ಟ್ ಇದಾವ್ರಿ. ಅದರ ಪ್ರಕಾರ ವಲ್ಲಭಾಚಾರ್ಯರು 15 ಮತ್ತು 16ನೇ ಶತಮಾನ ಭಾರತೀಯ ತತ್ವಜ್ಞಾನಿ ಮತ್ತು ಭಕ್ತಿ ಚಳುವಳಿ ಪ್ರಮುಖ ವ್ಯಕ್ತಿಯಾಗಿದ್ರು. ಅವರು ಶುದ್ಧ ಅದ್ವೈತ ತತ್ವಶಾಸ್ತ್ರದ ಆಧಾರದ ಮೇಲೆ ಪುಷ್ಟಿಪಥವನ್ನು ಸ್ಥಾಪಿಸಿದ್ರು. ಹೇಳಿಕೆ ತಪ್ಪಾಗಿದೆ. ಅವರು ವೈಷ್ಣವ. ಇಲ್ಲಿ ನೋಡ್ರಿ, ಇದು ಹೇಳಿಕೆ ಮೇಲಿಂದ ತಪ್ಪಾಗಿದೆ. ವೈಷ್ಣವ ಮತದ ತೀವ್ರ ಪ್ರತಿಪಾದಕರು ನಿರ್ದಿಷ್ಟವಾಗಿ ಶೈವ ಅಲ್ಲ, ಕೃಷ್ಣನ ಭಕ್ತರಾಗಿದ್ರು. ಬಿ ಹೇಳಿಕೆ ಕೂಡ ತಪ್ಪಾಗಿದೆ. ಅವರು ಛತ್ತೀಸ್ಗಢದ ಚಂಪಾರಣ್ಯದಲ್ಲಿ ಜನಿಸಿದ್ರು ಅಂತ. ಅವರು ಜನಿಸಿದ್ರು ಚಂಪಾರಣ್ಯ, ಮಥುರಾದ ಬಳಿ ಅಲ್ಲ. ಅವರು ಜನಿಸಿದ್ದು ಚಂಪಾರಣ್ಯದಲ್ಲಿ, ಛತ್ತೀಸ್ಗಢ. ಮಥುರಾ ಬಳಿ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ದಲ್ಲಿ, ಅದು ತಪ್ಪು. ಆನ್ಸರ್ ಹೇಳಿಕೆ ಸಿ ನೋಡ್ರಿ, ತೆಲುಗು ಬ್ರಾಹ್ಮಣರು. ಹೌದು, ಸರಿ ಇದೆ. ಚಕ್ರವರ್ತಿ ಆಸ್ಥಾನಕ್ಕೆ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು. ಹೌದು. ಅವರು ಅದ್ವೈತ ತತ್ವಶಾಸ್ತ್ರದ ಶುದ್ಧ ಅದ್ವೈತ ಅಂತ ಅವರ ಸಿದ್ಧಾಂತವನ್ನು ಕರೀತಾರ. ಸೊ ಅದಕ್ಕಾಗಿ ಸಿ ಡಿ ಇ ಸರಿಯಾಗಿದೆ. ಶೇರ್ ಶಾ ಡ್ಯೂರಿಂಗ್ ದ ಲೈಫ್ ಟೈಮ್ his father ಹುಸೇನ್ ಖಾನ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಟರ್ ಆಫ್ ದ ಪರಗನ್. ಯಾವ್ಯಾವ ಪ್ರದೇಶದಲ್ಲಿ ಶೇರ್ ಶಾನ ತಂದೆಯವರ ಟೈಮ್ದಲ್ಲಿ, ಆಡಳಿತದ ಟೈಮ್ದಲ್ಲಿ ಶೇರ್ ಶಾಗೆ ಯಾವ ಯಾವ ಪರಗಣಗಳನ್ನ ರೆಸ್ಪಾನ್ಸಿಬಿಲಿಟಿಯಾಗಿ ನೀಡಿದ್ರು? ಶೇಷಾ ಅವರ ತಂದೆ ಹಸನ್ ಖಾನ್ ಅವರ ಜೀವಿತಾವಧಿಯಲ್ಲಿ ಪರಗಣ ನಿರ್ವಹಿಸುವ ಜವಾಬ್ದಾರಿಯನ್ನು ನೀಡಿತ್ತು. ಯಾರ್ಯಾರಿಗೆ ಯಾವ್ಯಾವ ಪ್ರದೇಶಗಳು ನೋಡ್ರಿ ಇಲ್ಲಿ. ಬಿ ಮತ್ತೆ ಡಿ ಅಂತೆ. ಬಿ ಮತ್ತೆ ಡಿ ಮಾತ್ರ ಏನ್ ಮಾಡಿದ್ರಿ ಅವ್ರಿಗೆ ನೋಡ್ರಿ. ಶೇರ್ ಶಾ ಸೂರಿ ಅವರ ತಂದೆ ಹಸನ್ ಖಾನ್ ತಮ್ಮ ಜೀವಿತಾವಧಿಯಲ್ಲಿ ಖಾವಸ್ಪುರ್ ಮತ್ತು ಸರಾರಾಮ್ ಪರಗಣಗಳ ಆಡಳಿತವನ್ನು ನೀಡಲಾಯಿತು. ಅವರು ಪ್ರದೇಶಗಳನ್ನು ಪರಿಣಾಮಕಾರಿ ನಿರ್ವಹಿಸಿದ್ದರು. ನಂತರ ಅವರ ಸಾಮ್ರಾಜ್ಯ ಆಡಳಿತದ ಆಧಾರವಾಗಿ ರೂಪುಗೊಂಡ ಭೂ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅಂದ್ರೆ ಖವಾಸೂರ್ ಮತ್ತೆ ಸಸಾರಾಮ್ ಇವು ಆಡಳಿತವನ್ನ ನಿರ್ವಹಿಸಿದಂತ ಪ್ರದೇಶಗಳು. 63ನೇದು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳ್ತಾರ್ರಿ. ಇಲ್ಲಿ ನೋಡ್ರಿ, ಯಾವುದು ಸರಿ? ಇಸ್ಲಾಮಿಕ್ ಪ್ರಪಂಚದ ಪೂರ್ವ ದೇಶಗಳಲ್ಲಿ ಅರಬ್ ಮಾತನಾಡುವ ಬುದ್ಧಿಜೀವಿಗಳ ಉದಯದಿಂದ ಪರ್ಷಿಯನ್ ಭಾಷೆಯಲ್ಲಿ ಇತಿಹಾಸಶಾಸ್ತ್ರ ಆರಂಭವು ಪ್ರೇರೇಪಿಸಲ್ಪಟ್ಟಿತು. ಅಬು ಸೈಯದ್ ಗಾಡ್ಜಿ, ಅಬು ಫಜಲ್ ಬೈಕಿ ಪರ್ಷಿಯನ್ ಭಾಷೆಯಲ್ಲಿ ಸಂಕಲಿಸಿದ ಇತಿಹಾಸಗಳು ದೆಹಲಿ ಸುಲ್ತಾನ್ ಇಂಡೋ ಪರ್ಷಿಯನ್ ಇತಿಹಾಸಕಾರರಿಗೆ ಮಾದರಿಗಳೇ ಆಗಿವೆ. ಭಾರತದಲ್ಲಿ ಈ ಸಂಪ್ರದಾಯವನ್ನು ಬಕ್ರ್ ಇ ಮುದಫಿರ್ ಪ್ರಾರಂಭಿಸಿದರು. ಇವರ ಎರಡೂ ಸಾಹಿತ್ಯ ಕೃತಿಗಳು ಶಾರ್ಜಾ ಇನ್ ಅಸಾಬ್ ಮತ್ತು ಚಚನಾಮಾ. 5ನೇದು ಸಾವುದ್ದೀನ್ ಮೊಹಮ್ಮದ್ ಅಲ್ಫಿ ಇ ಜಮಾವುಲ್ ಹತ್ ರಿಯಾತ್ ವಿಶ್ವಕು ವ್ಯಾಪ್ತಿಯೊಂದಿಗೆ ಎಪಿಸೋಡಿಕ್ ಇತಿಹಾಸ ವರ್ಗಕ್ಕೆ ಸೇರಿದೆ. ಇದರಲ್ಲಿ ಯಾವ ಸರಿ ಇದೆ ಅಂತ ಕೇಳತ್ತಾರ್ರಿ. ಯಾವುದು ಆನ್ಸರ್ ನೋಡ್ರಿ ಇಲ್ಲಿ. ಪರ್ಷಿಯನ್ ಇತಿಹಾಸ ಚರಿತ್ರೆಯ ಇತಿಹಾಸದ ಮೇಲೆ BCE ಹೇಳಿಕೆ ಸರಿಯಾಗಿವೆ. ಪರ್ಷಿಯನ್ ಭಾಷೆಯಲ್ಲಿ ಇತಿಹಾಸ ರಚನೆ ಆರಂಭವು ಅರಬ್ ಮಾತಾಡುವವರಲ್ಲ, ಪರ್ಷಿಯನ್ ಮಾತನಾಡುವ ಜೀವಿಗಳಿಗೆ ಉದಯದಿಂದ ಅರ್ಪಿಸಲ್ಪಡುತ್ತದೆ. ಅರಬ್ ಮಾತಾಡುವ ಭಾಷೆ, ಅರಬ್ ಅನ್ನ ಮಾತನಾಡುವ ಜನರಿಂದ ಪರ್ಷಿಯನ್ ಸಾಹಿತ್ಯ ಪ್ರೇರಣೆ ಹೊಂದಿತ್ತು ಅಂತ ಹೇಳ್ತಾರ. ಆದ್ರೆ ಅದು ಸ್ಟೇಟ್ಮೆಂಟ್ ತಪ್ಪಿದೆ. ಪರ್ಷಿಯನ್ ಮಾತನಾಡುವ ಜನರಿಂದ ಪರ್ಷಿಯನ್ ಸಾಹಿತ್ಯ ಬೆಳವಣಿಗೆ ಆಯ್ತು ಅಂತ ಹೇಳಿ ಇಲ್ಲಿ ಇತಿಹಾಸಕಾರರು ಹೇಳ್ತಾರ. ಅಬು ಸೈಯದ್ ಗಾಡ್ಜಿ, ಅಬು ಫಜಲ್ ಫೈಕಿ ಸಂಗ್ರಹಿಸಿದ ಇತಿಹಾಸದ ನಂತರ ಇಂಡೋ ಪರ್ಷಿಯನ್ ಇತಿಹಾಸಕಾರರಿಗೆ ಮಾದರಿಗಳಾದ್ರಿಂದ ಈ ಹೇಳಿಕೆ ಸರಿಯಾಗಿದೆ. ಹೇಳಿಕೆ ಸಿ ನೋಡ್ರಿ. ಈ ಸಂಪ್ರದಾಯವನ್ನು ಭಾರತದ ಫಕ್ರ್ ಮುಫೀರ್ ಪ್ರಾರಂಭಿಸಿದ್ರು. ಯಾವುದು? ಪರ್ಷಿಯನ್ ಸಂಪ್ರದಾಯವನ್ನ. ಹೇಳಿಕೆ ಡಿ ನೋಡ್ರಿ. ಸರ್ಜಾವು ಚಾಚನಾಮ ಎರಡೂ ಸಾಹಿತ್ಯ ಕೃತಿಗಳಲ್ಲ. ತಪ್ಪು. ಚಾಚನಾಮಾಗೆ ಲೇಖಕರು ಯಾರು ಅನ್ನೋದು ಗೊತ್ತಾಗಿಲ್ಲ. ಸಾರ್ಜಾ ಅನ್ಸಾಬು ಸಾಹಿತ್ಯ ಕೃತಿಗಳಿಲ್ಲ, ಅವು ಐತಿಹಾಸಿಕ ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೊಡ್ತಾವ. ಹೇಳಿಕೆ ಈ ಸರಿಯಾಗಿದೆ. ಜಮಾಯಿ ಉಲ್ ಹಕೀಕತ್ ವ ಲೀಲಾಯಿಮಲ್ ರಿವಾತ್ ಎಪಿಸೋಡಿಕ್ ಇತಿಹಾಸ ವಿಶ್ವಕೋಶ ಕೃತಿಯಾಗಿದೆ. ಸೊ ಇದರಿಂದ ನಾವೇನ್ ತಿಳಿತೀವ್ರಿ ಅಂದ್ರ
ಆನ್ಸರು ಬಿ ಸಿ ಇ ಹೇಳಿಕೆಗಳು ಸರಿಯಾಗಿದಾವ ಅಂತ. 64ನೇದು ವಿಚ್ ಆಫ್ ದ ಫಾಲೋವಿಂಗ್ ಸರ್ವ್ ದ ಮಿಲಿಟರಿ ಪೋಸ್ಟ್ ಇನ್ ಪ್ರೊಟೆಕ್ಟ್ ನಾರ್ತ್ ವೆಸ್ಟ್ ಫ್ರಂಟನರಿ ಫ್ರಮ್ ದ ಮಂಗೋಲ್ ಇನ್ವೆನ್ಷನ್ ಅಂಡರ್ ದ ದಿಲ್ಲಿ ಸುಲ್ತಾನತ್. ದಿಲ್ಲಿ ಸುಲ್ತಾನರ ಅಡಿಯಲ್ಲಿ ಮಂಗೋಲ್ ಆಕ್ರಮಣದ ವಾಯುವ್ಯ ಗಡಿಯನ್ನು ರಕ್ಷಿಸಲು ಕೆಳಗಿನ ಯಾವುದು ಮಿಲಿಟರಿ ಹುದ್ದೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು? ದೆಹಲಿ ಸುಲ್ತಾನ ಟೈಮದಲ್ಲಿ ವಾಯು ಗಡಿಯನ್ನ ರಕ್ಷಣೆ ಮಾಡಾಕ ಯಾವ್ದು ಒಂದು ಪೋಸ್ಟ್ ಅದನ್ನ ತಡೀತಿತ್ತು ಅಂತ ಕೇಳ್ತಾ ಇರಿ. ದಿಫುಲ್ದಾರ್, ದೋಬಲ್, ಲಾಹೋರ್, ಕಸೂರ್, ಮುಲ್ತಾನ್. ಸೊ ಆನ್ಸರ್ ಏನಾಗತ್ತೆ ರೀ? ಎ ಸಿ ಇ ಆಗತ್ತೆ. ನೋಡ್ರಿ ಇಲ್ಲಿ ಏನ್ ಇಷ್ಟ ಹೇಳ್ತಾರ್ರಿ ಅವರು, ಮೊಘಲ್ ಆಕ್ರಮಣ ವಿರುದ್ಧ ರಕ್ಷಿಸಲು ದಿಫುಲ್, ಲಾಹೋರ್, ಮುಲ್ತಾನ್ಗಳು ದೆಹಲಿ ಸುಲ್ತಾನಿಗೆ ಪ್ರಮುಖ ಮಿಲಿಟರಿ ಪೋಸ್ಟ್ಗಳು ಗಡಿ ಪ್ರಾಂತವಾಗಿ ಅಂದ್ರೆ ಅವರ ಪ್ರೊಟೆಕ್ಷನೆಯ ಸ್ಥಳಗಳಾಗಿ ಅವು ಕಾರ್ಯನಿರ್ವಹಿಸ್ತಾ ಇದ್ವು. ಆ ನಗರಗಳು ಅವುಗಳ ಕೋಟೆಗಳು ವಾಯುವ್ಯ ಗಡಿಯ ವ್ಯಾಪ್ತಿಯಿಂದ ಕಾರ್ಯತಂತ್ರದಿಂದ ಪ್ರಮುಖವಾಗಿತ್ತು. ಡೆಬಲ್ ಸಿಂಧ್ ಬಂದರು ನಗರವಾಗಿತ್ತು. ಕಸೂರ್ ಒಂದು ಸಣ್ಣ ಪಟ್ಟಣವಾಗಿ ಈ ಅವಧಿಯಲ್ಲಿ ಗಡಿನಾಡಿನ ಪ್ರಾಥಮಿಕ ಮಿಲಿಟರಿ ಭದ್ರಕೋಟೆಯ ಸಾಮಾನ್ಯ ಪಟ್ಟಿಯನ್ನಾಗಿ ಮಾಡಿಲ್ಲ. ಸೊ ಇಲ್ಲಿ ಏನ್ ಕಂಡು ಬರ್ತೈತ್ರಿ ಅಂತಂದ್ರೆ ಎ ಸಿ ಇ ಆಪ್ಷನ್ ಸರಿ ಇದಾವ. ಯಾವ್ದ್ರಿ? ದೀಪದುಲ್, ಲಾಹೋರ್ ಮತ್ತೆ ಮುಲ್ತಾನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ದ ಮಾಡೆಲ್ ಪ್ಯಾಟ್ರಿಮೋನಿಯಲ್ ಬ್ಯೂರೋಕ್ರಟಿ ಎಂಪೈರ್? ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಅವರು, 65 ಪಿತೃ ಪ್ರಧಾನ ಅಧಿಕಾರಶಾಹಿ ಸಾಮ್ರಾಜ್ಯ ಮಾದರಿಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸ್ಟೀಫನ್ ಪಿ ಬ್ಲೇಕ್ ದೆಹಲಿ ಸುಲ್ತಾನ್ ಮೊಘಲ್ ಸಾಮ್ರಾಜ್ಯ ಸ್ವರೂಪವನ್ನು ಅಧ್ಯಯನ ಮಾಡಲು ಇದನ್ನು ಬಳಸಿದ್ದಾರೆ. ಇದರ ರಾಜಕೀಯ ರೂಪರೇಷೆ ಮ್ಯಾಕ್ಸ್ ವೆಬರ್ ಮತ್ತು ಪಿತೃ ಪ್ರಧಾನ ರಾಜ್ಯದ ಕುರಿತಾದ ಕೃತಿಯ ಮೇಲೆ ಹೆಚ್ಚಾಗಿ ಆಧಾರಿತವಾಗಿದೆ. ಪಿತೃ ಪ್ರಧಾನ ಪ್ರಾಬಲ್ಯವು ತನ್ನ ಮನೆಯ ಮೇಲೆ ಪಿತೃ ಪ್ರಧಾನ ಅಧಿಕಾರ ಹುಟ್ಟಿಕೊಂಡಿಲ್ಲ. ಇದು ವ್ಯಕ್ತಿಯಲ್ಲ, ಇದೊಂದು ಹುದ್ದೆಯ ವಿಧೇಯತೆಯನ್ನು ಸೂಚಿಸುತ್ತದೆ. 5ನೇ ಸ್ಟೇಟ್ಮೆಂಟ್, ಯಶಸ್ವಿಯಾಗಿ ಆಡಳಿತ ನಡೆಸಲು ಪಿತೃ ಪ್ರಧಾನ ಆಡಳಿತ ತನ್ನ ಬಳಿ ನಿಷ್ಠಾವಂತ ಸೈನಿಕರನ್ನು ಹೊಂದಿರಬೇಕು. ನೋಡ್ರಿ, ಪಿತೃ ಪ್ರಧಾನ ಅಧಿಕಾರಿ ಸಾಮ್ರಾಜ್ಯ ಮಾದರಿಗೆ ಯಾವ ಹೇಳಿಕೆಗಳು ಸರಿಯಾಗಿದಾವ ಅಂತ ಕೇಳಿದಾರ್ರಿ. ಇಲ್ಲಿ ನೋಡ್ರಿ, ಯಶಸ್ವಿಯಾಗಿ ಆಡಳಿತ ನಡೆಸಲು ಪಿತೃ ಪ್ರಧಾನ ಆಡಳಿತಗಾರರು ತಮ್ಮ ಬಳಿ ನಿಷ್ಠಾವಂತ ಮತ್ತು ಶಿಸ್ತಿನ ಸೈನಿಕರ ಗುಂಪನ್ನು ಹೊಂದಿರಬೇಕು. ಈ ಎಲ್ಲಾ ಸ್ಟೇಟ್ಮೆಂಟ್ಗಳಲ್ಲಿ ಕೇವಲ ಬಿ ಮತ್ತೆ ಇ. ಬಿ ಏನ್ ಹೇಳ್ತೈತ್ರಿ? ಇದರ ರಾಜಕೀಯ ರೂಪರೇಷೆ ಮ್ಯಾಕ್ಸ್ ವೆಬರ್ ಅವರ ಪಿತೃ ಪ್ರಧಾನ ರಾಜ್ಯದ ಕುರಿತ ಕೃತಿಯ ಮೇಲೆ ಹೆಚ್ಚಾಗಿ ಆಧಾರಿತವಾಗಿದೆ. ಈ ಏನ್ ಹೇಳ್ತೈತ್ರಿ? ಯಶಸ್ವಿಯಾಗಿ ಆಡಳಿತ ನಡೆಸಲು ಪಿತೃ ಪ್ರಧಾನ ಆಡಳಿತಗಾರ ತನ್ನ ಬಳಿ ನಿಷ್ಠಾವಂತ ಮತ್ತು ಶಿಸ್ತಿನ ಸೈನಿಕರ ಗುಂಪನ್ನು ಹೊಂದಿರಬೇಕು. ಅದಕ್ಕಾಗಿ ಬಿ ಮತ್ತೆ ಇ ಸರಿಯಾದ ಉತ್ತರಗಳಾಗಿ ಗೊತ್ತಾಗತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ 66ನೇದು ವಿಚ್ ಆಫ್ ದ ಫಾಲೋವಿಂಗ್ ಪೇಂಟರ್ ಅಡೋರ್ಡ್ ಬೈ ದ ಕೋರ್ಟ್ ಆಫ್ ಜಹಾಂಗೀರ್? ಅಲಂಕರಿಸಿದ. ಈ ಕೆಳಗಿನ ಯಾವ ಚಿತ್ರಕಾರರು ಜಹಾಂಗೀರ್ನ ಆಸ್ಥಾನವನ್ನು ಅಲಂಕರಿಸಿದ್ರು? ಬಿಷನ್ ದಾಸ್, ಮೊಹಮ್ಮದ್ ಸುಲ್ತಾನ್, ಆಗಾ ರೇಜಾ, ಮೊಹಮ್ಮದ್ ಮುರಾದ್, ಸೈಯದ್ ಬೇಗ್. ಇದರಲ್ಲಿ ಎ ಸಿ ಯಾರ್ರಿ? ಬಿಷನ್ ದಾಸ್, ಆಗಾ ರೇಜ್, ಸೈಯದ್ ಬೇಗ್ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಸ್ಥಾನದಲ್ಲಿ ಅಲಂಕರಿಸಿದ ಪ್ರಮುಖ ವರ್ಣ ಚಿತ್ರಗಾರರಾಗಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್. ಸೊ ಯಾವ್ದು ಕರೆಕ್ಟ್ ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆಯು ಸರಿಯಾಗಿದೆ? ತುಘಲಕ್ ವಾಸ್ತುಶಿಲ್ಪದ ಗಮನಾರ್ಹ ಲಕ್ಷಣವೆಂದರೆ ಬ್ಯಾಟರ್ ಎಂದು ಕರೆಯಲ್ಪಡುವ ಇಳಿಜಾರಿನ ಗೋಡೆಗಳು. ಬ್ಯಾಟರ್ ಅಂದ್ರೆ ಅವು ಸ್ಲೂಪಿಂಗ್ ವಾಲ್ಸ್ ಅಂತ ಕರೀತಾರ್ರಿ, ಬ್ಯಾಟರ್ ಅಂತ ಕರೀತಾರ. ಆಮೇಲೆ ತುಘಲಕ್ ರಾಜವಂಶದ ಎಲ್ಲಾ ಕಟ್ಟಡಗಳು ಇದನ್ನು ಬಳಸಲಾಗುತ್ತಿತ್ತು. ತುಘಲಕ್ ತಮ್ಮ ಕಟ್ಟಡಗಳಲ್ಲಿ ಬೂದುಕಲ್ಲನ್ನು ಮಾತ್ರ ಬಳಸುತ್ತಿದ್ರು. ಆಮೇಲೆ ನೆಕ್ಸ್ಟ್, ಫಿರೋಜ್ ಶಾ ತುಘಲಕ್ ಕಟ್ಟಡಗಳಲ್ಲಿ ಕಲ್ಲು ಮಣ್ಣುಗಳನ್ನ ದಪ್ಪವಾದ ಸುಣ್ಣದ ಪ್ಲಾಸ್ಟರ್ಗಳಿಂದ ಮುಗಿಸಲಾಗಿತ್ತು. ಇದನ್ನು ಬಣ್ಣ ತೊಳೆಯಲಾಗುತ್ತದೆ. ಫಿರೋಜ್ ಶಾ ತುಘಲಕ್ ಎಲ್ಲಾ ಕಟ್ಟಡಗಳು ಕಂಡುಬರುವ ಅಲಂಕಾರಿಕವೆಂದರೆ ಗಂಟೆ ಮತ್ತು ಸರಪಳಿ. ಇದ್ರಾಗಿಂದ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಕೇಳತ್ತಾರ್ರಿ ಅವರು. ಎ ಡಿ. ನೋಡ್ರಿ, ಯಾಕಂತಂದ್ರೆ ತುಘಲಕ್ ವಾಸ್ತುಶಿಲ್ಪದ ಗಮನಾರ್ಹ ಲಕ್ಷಣವೆಂದರೆ ಬ್ಯಾಟರ್ ಎಂದು ಕರೆಯಲ್ಪಡುವ ಇಳಿಜಾರಿನ ಗೋಡೆ. ಇದು ಸರಿಯಾದ ಹೇಳಿಕೆ. ಆದಾಗೂ ತುಘಲಕ್ ರಾಜವಂಶದ ಎಲ್ಲಾ ಕಟ್ಟಡಗಳಲ್ಲಿ ಬಳಸಲಾಗುತ್ತಿರಲಿಲ್ಲ.
ತುಘಲಕ್ ಬೂದು ಕಲ್ಲನ್ನು ಬಳಸುತ್ತಿದ್ದರು, ಕೆಂಪು ಮರಳುಗಳನ್ನ ವಸ್ತುಗಳನ್ನ ಬಳಸುತ್ತಿದ್ದರು, ಆದರೆ ಅವರು ಬೂದು ಕಲ್ಲನ್ನು ಮಾತ್ರ ಬಳಸಿರಲಿಲ್ಲ. ಓನ್ಲಿ ಅಂತ ಬಂದ್ರೂ ಅದು ತಪ್ಪಾಗುತ್ತೆ ರೀ. ಫಿರೋಜ್ ಶಾ ತುಘಲಕ್ ಕಟ್ಟಡಗಳಲ್ಲಿ ಕಲ್ಲು ಮಣ್ಣು ದಪ್ಪವಾದ ಪ್ಲಾಸ್ಟರ್ನಿಂದ ಮುಗಿಸಲಾಗುತ್ತಿತ್ತು. ಇದು ಬಣ್ಣ ತೊಳೆಯಲಾಗಿ ಫಿರೋಜ್ ಶಾ ತುಘಲಕ್ ಕಟ್ಟಡಗಳಲ್ಲಿ ಕೊಂಡು ಗಂಟೆ ಮತ್ತು ಸರಪಳಿ ಲಕ್ಷಣವಲ್ಲ. ಎ ಡಿ ಮಾತ್ರ ಏನಿದಾವ್ರಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 68ನೇದು ನೋಡ್ರಿ ಏನ್ ಹೇಳ್ತಾರ್ರಿ. 1837ರಲ್ಲಿ ರಾಣಿ ವಿಕ್ಟೋರಿಯಾ ಹೆಸರಲ್ಲಿ ಚಿನ್ನದ ನಾಣ್ಯಗಳನ್ನ ಬಿಡುಗಡೆ ಮಾಡಲಾಗಿತ್ತು. 1840ರಲ್ಲಿ ಚಿನ್ನ ಬೆಳ್ಳಿ ನಾಣ್ಯಗಳು ರಾಣಿ ವಿಕ್ಟೋರಿಯಾ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗಿತ್ತು. 1862ರಲ್ಲಿ ಎಲ್ಲಾ ಮೌಲ್ಯ 3 ಲೋಹಗಳ ಸರಣಿ ನಾಣ್ಯಗಳು ಬದಲಾದ ಸಾಧನಗಳೊಂದಿಗೆ ಬಿಡುಗಡೆ ಮಾಡಲಾಗಿತ್ತು. ಡಿ ಎಲ್ಲಾ ಈ ನಾಣ್ಯಗಳನ್ನ 1874ರಲ್ಲಿ ಸ್ಥಿರ ದಿನಾಂಕ 62ರಂದೇ ಟಂಕಿಸಲಾಗಿತ್ತು. 1877ರಲ್ಲಿ ನಾಣ್ಯಗಳ ಎಲ್ಲಿವರೆಗೆ ಬಳಸಲಾಗುತ್ತಿದ್ದು ಸಾಮಾನ್ಯ ವಿನ್ಯಾಸವನ್ನು ಉಳಿಸಿಕೊಂಡು ಕ್ವೀನ್ ಪದವ ಮುಂಭಾಗ ಮತ್ತು ಇಂಪ್ರೆಸ್ ಪದದೊಂದಿಗೆ ಬಳಸಲಾಗುತ್ತಿತ್ತು. ನೋಡ್ರಿ ಹೇಗೆ ಕ್ವೀನ್ಗಳ ಬಗ್ಗೆ ಅಂದ್ರೆ ಚಿನ್ನದ ನಾಣ್ಯಗಳ ಯಾವ ನಮ್ಮ ವ್ಯಾಪಾರಕ್ಕೆ ನಾಣ್ಯಗಳನ್ನ ಬಳಸ್ತಾ ಇದ್ರಲ್ಲ ಆ ನಾಣ್ಯಗಳ ಲಕ್ಷಣಗಳು ಏನಾಗಿತ್ತು ಅದ್ರ ಮೇಲೆ ಕ್ವಶನ್ ಕೇಳಿದಾರ್ರಿ. ಆನ್ಸರ್ ಏನಾಗತ್ತೆ ರೀ? CDE. ನೋಡ್ರಿ ಏನ್ ಹೇಳ್ತಾರ್ರಿ ಅವ್ರು. ಸಿ ಏನಾಗಿದೆ ರೀ? 1862ರಲ್ಲಿ ರಾಣಿ ವಿಕ್ಟೋರಿಯಾ ಭಾವಚಿತ್ರವನ್ನು ಹೊಂದಿರುವ ಬದಲಾದ ವಿನ್ಯಾಸದೊಂದಿಗೆ ಎಲ್ಲಾ ಪಂಗಡ ಮತ್ತು ಲೋಹಗಳಲ್ಲಿ ಇದನ್ನ ಪರಿಚಯಿಸಿದನ್ನ ನಾವು ನೋಡ್ತೀವಿ. ಆಮೇಲೆ 1862ರ ದಿನಾಂಕ ಈ ನಾಣ್ಯಗಳನ್ನು 1872-74ರ ಸ್ಥಿರ ದಿನಾಂಕ 82ರೊಂದಿಗೆ ಮುದ್ರಿಸಲಾಗಿತ್ತು. ಈ ಹೇಳಿಕೆ ಇಲ್ಲಿ ನೋಡ್ರಿ 1877 ರಾಣಿ ವಿಕ್ಟೋರಿಯಾ ಭಾರತ ಸಾಮ್ರಾಜ್ಯ ಎಂದು ಘೋಷಿಸಿದ ನಂತರ ನಾಣ್ಯಗಳ ಮುಂಭಾಗದಲ್ಲಿರುವ ಕ್ವೀನ್ ಪದವನ್ನು ಇಂಪ್ರೆಸ್ ಎಂದು ಬರೆಯಲಾಗಿತ್ತು. ಎಂಪ್ರೆಸ್ ಅಂತ ಹೇಳಿ ಬರೆಯಲಾಗಿತ್ತು. ಸೊ ಅದಕ್ಕಾಗಿ CDE ಹೇಳಿಕೆಗಳು ಸರಿಯಾಗಿವೆ. ಆಮೇಲೆ 69 ವಿಚ್ ಆಫ್ ದ ಫಾಲೋವಿಂಗ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಬೇಸ್ ಇನ್ ವುಡ್ಸ್ ಡಿಸ್ಪ್ಯಾಚ್ ಇನ್ 1854 ವೇರ್ ಬೇಸ್ಡ್ ಆನ್ ದ ಮಾಡೆಲ್ ಲಂಡನ್ ಯೂನಿವರ್ಸಿಟಿ. ಲಂಡನ್ದಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ಮಾದರಿ ರೂಪದಲ್ಲಿ ವುಡ್ಸ್ ಡಿಸ್ಪ್ಯಾಚಿನ ಆಧಾರದಿಂದ ಯಾವ ಯೂನಿವರ್ಸಿಟಿಗಳನ್ನ ಸ್ಥಾಪಿಸಲಾಯಿತು ಅಂತ ಕೇಳಿದಾರ್ರಿ. ನೋಡ್ರಿ ಇಲ್ಲಿ 1854ರ ವುಡ್ಸ್ ಎಜುಕೇಶನ್ ಡಿಸ್ಪ್ಯಾಚ್ ಆಧಾರದ ಮೇಲೆ ಸ್ಥಾಪಿಸಲಾದ ಈ ಕೆಳಗಿನ ಯಾವ ವಿಶ್ವವಿದ್ಯಾಲಯಗಳು ಲಂಡನ್ ವಿಶ್ವವಿದ್ಯಾಲಯದ ಮಾದರಿಯನ್ನ ಆಧರಿಸಿದೆ? ಕಲ್ಕತ್ತಾ, ಬಾಂಬೆ, ಮದ್ರಾಸ್. MBC ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ಯಾವ್ದಾದ್ರಿ ಇದು ಎಲ್ಲಕ್ಕಿಂತ 1857ರಾಗ 54ರಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಬರುತ್ತೆ ರೀ. 57ರಾಗ ಮುಂಬೈ, ಕಲ್ಕತ್ತಾ ಆಮೇಲೆ ಬಾಂಬೆ ಅದಕ್ಕೆ ಯೂನಿವರ್ಸಿಟಿಗಳನ್ನ ಆ ಆಧಾರವಾಗಿ ಇಟ್ಕೊಂಡೇ ರಿಕಮೆಂಡೇಶನ್ ಮಾಡಿ ಸ್ಥಾಪಿಸ್ತಾರ. ಸೊ ನೆನಪಿಡು ಟ್ರಿಕ್ಸ್ ಏನ್ರಿ? MBC MBBS ಅಂತ ಹೆಂಗಿರುತ್ತಲ್ರಿ ಹಾಗೆ MBC ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು. 1857ರಲ್ಲಿ ಇವು ಸ್ಥಾಪನೆ ಆಗಿದ್ದು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜಸ್ಟಿಸ್ ಪಾರ್ಟಿ ಆರ್ ಕರೆಕ್ಟ್? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಜಸ್ಟಿಸ್ ಪಾರ್ಟಿ ಆರ್ ಕರೆಕ್ಟ್? ಈ ಕೆಳಗೆ ಕೊಟ್ಟಂತಹ ಹೇಳಿಕೆಗಳಲ್ಲಿ ಜಸ್ಟಿಸ್ ಪಾರ್ಟಿಗೆ ಸಂಬಂಧಿಸಿದಂಗೆ ಯಾವ ಕರೆಕ್ಟ್ ಅದಾವ ಅಂತ ಕೇಳ್ತಾರ್ರಿ ಅವು. ABCD ಮಾತ್ರ ಅಂದ್ರೆ ಈ ತನ ಕೊಟ್ಟಿದಾರ್ರಿ. ಆದ್ರೆ ABCD ಅಷ್ಟೇ ಕರೆಕ್ಟ್ ಇದಾವ. ಏನೇನು ಸ್ಟೇಟ್ಮೆಂಟ್ ನೋಡ್ರಿ ಇಲ್ಲಿ. ದಕ್ಷಿಣ ಭಾರತೀಯ ಲಿಬರಲ್ ಫೌಂಡೇಶನ್ ಅಧಿಕೃತವಾಗಿ ಕರೆಯಲ್ಪಡುವ ಜಸ್ಟಿಸ್ ಪಾರ್ಟಿಯನ್ನು 1916ರಲ್ಲಿ ಪ್ರಾಥಮಿಕವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಗರಿಕ ಸೇವೆಗಳಲ್ಲಿ ಬ್ರಾಹ್ಮಣರ ಪ್ರಾಬಲ್ಯದ ವಿರುದ್ಧ ಬ್ರಾಹ್ಮಣೇತರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸಲು ರಚಿಸಲಾಗಿತ್ತು. ಅದಕ್ಕಾಗಿ AB ಸರಿ ಹೇಳಿಕೆ ಸರಿಯಾಗಿವೆ. ಆಮೇಲೆ ಮಾಟೋಗೋ ಚಾರ್ಲ್ಸ್ ಫೋರ್ಡ್ ಸುಧಾರಣೆಗಳ ಸಂದರ್ಭದಲ್ಲಿ ಮದ್ರಾಸ್ ಶಾಸಕಾಂಗ ಮಂಡಳಿಯಲ್ಲಿ ಬ್ರಾಹ್ಮಣೇತರ ನಿರ್ದಿಷ್ಟ ನಿಬಂಧನೆಗಳನ್ನು ಮಾಡಲಾಗಿತ್ತು. ಮೀಸಲು ಸ್ಥಾನಗಳು 50 ಅಲ್ಲ, ಅವು 98 ಚುನಾಯಿತ ಸ್ಥಾನಗಳು 98 ಚುನಾಯಿತ ಸ್ಥಾನಗಳಲ್ಲಿ 28 ಆಗಿತ್ತು. ಆದರೆ ಹೇಳಿಕೆ ಮೀಸಲು ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸೂಚಿಸಿದೆ. ತಾತ್ವಿಕವಾಗಿ ಸರಿಯಾಗಿದೆ. ಬಹು ಆಯ್ಕೆ ಸಂದರ್ಭಗಳು C ಆಗಿರುತ್ತೆ ಆನ್ಸರು. ಇಲ್ಲಿ ನೋಡ್ರಿ ನೆಕ್ಸ್ಟ್
1920ರಲ್ಲಿ ಸುಬ್ಬರಾವ್ ರೆಡ್ಡಿ ಅವರ ಮೊದಲು ಮುಖ್ಯಮಂತ್ರಿಯಾಗಿ ಸಚಿವಾಲಯದ ರಚನೆ ಮಹತ್ವದ ಸಾಧನೆ ಮತ್ತು ಪಕ್ಷಕ್ಕೆ ಒಂದು ಉನ್ನತ ಹಂತವನ್ನು ಗುರುತಿಸಿತು ಏಕೆಂದರೆ ಹೊಸ ಸುಧಾರಣೆಗಳ ಅಡಿಯಲ್ಲಿ ಸರ್ಕಾರವನ್ನು ರಚಿಸಿದ ಮೊದಲಗಾರರಾಗಿದ್ದರು. ಹೀಗಾಗಿ ಮೊದಲನೇ ವ್ಯಕ್ತಿಯಾಗಿರುವುದರಿಂದ ಇದು ಹೇಳಿಕೆ ಕೂಡ ಸರಿಯಾಗಿದೆ. ಆಮೇಲೆ ಈ ಹೇಳಿಕೆ ತಪ್ಪಾಗಿದೆ. ಯಾಕ್ರಿ? ಇಲ್ಲಿ ನೋಡ್ರಿ, 1926ರಲ್ಲಿ ಚುನಾವಣೆಯಲ್ಲಿ ಜಸ್ಟಿಸ್ ಪಾರ್ಟಿ ಸ್ವರಾಜ್ಯವಾದಿಗಳ ವಿರುದ್ಧ ಸೋತಿತ್ತು. ಆದರೆ ಈ ಸೋಲಿನ ನಂತರ ಬ್ರಾಹ್ಮಣೇತರ ಸಾಮಾನ್ಯವಾಗಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಲಿಲ್ಲ. ಈ ಅವಧಿ ನಂತರ ಪಕ್ಷವು ಸ್ವಲ್ಪ ಸಮಯದವರೆಗೆ ಪ್ರಮುಖವಾಗಿ ರಾಜಕೀಯ ಶಕ್ತಿಯಾಗಿ ಮುಂದುವರೆದದನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ 5ನೇ ಹೇಳಿಕೆ ಈ ತಪ್ಪಾಗಿದೆ. ಸೊ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ಭಾಗದಲ್ಲಿ ಚರ್ಚಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ನಿಮಗೆ ಯೂಸ್ಫುಲ್ ಆಗತ್ತೆ, ನೀವು ಅದನ್ನ ಅರ್ಥ ಮಾಡಿಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೋತೀರಾ ಅನ್ನೋ ಭರವಸೆಯ ಮೂಲಕ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.